ಒಂದು ವೈರಸ್ ಬಂದ್ರೆ 10 ಜನದಲ್ಲಿ 7ರಿಂದ 8 ಜನ ಸಾಯ್ತಾರಂದ್ರೆ ನೀವು ಅದನ್ನ ಲೈಟಾಗಿ ತಗೋತೀರಾ? ಇದೊಂದು ಸಿನಿಮಾ ಡೈಲಾಗ್ ಅಲ್ಲ. ನಾನು ಇದನ್ನ ಎಕ್ಸಾಚುರೇಟ್ ಮಾಡ್ತಾ ಇಲ್ಲ. ಇದು ನಿಜವಾಗ್ಲೂ ಇಂಡಿಯಾದಲ್ಲಿ ನಡೀತಿರೋದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗೌತಮ್. ಎಲ್ರಿಗೂ ಮೌನ ತನಿಖೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾತಾಡಕ್ ಹೋಗ್ತಿರೋ ವಿಷಯ ತುಂಬಾ ಸೀರಿಯಸ್ ಆಗಿದೆ. ವೈರಸ್ ಬಗ್ಗೆ ಆಗಿದ್ರು ಭಯ ಪಡ್ಬೇಕಂತ ಏನಿಲ್ಲ, ಆದ್ರೆ ಈ ವಿಷಯ ತಿಳ್ಕೊಳ್ಳೋದ್ರಿಂದ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಅದಕ್ಕೆ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಇಂಡಿಯಾದಲ್ಲಿ ವಿಶೇಷವಾಗಿ ಕೇರಳ, ವೆಸ್ಟ್ ಬೆಂಗಾಲ್ ಮತ್ತೆ ಮೆಟ್ರೋ ನಗರಗಳಾದ ಡೆಲ್ಲಿ, ಬ್ಯಾಂಗ್ಳೂರ್, ಮುಂಬೈ ಈ ವಿಷಯನ ತಿಳ್ಕೊಂಡು ತುಂಬಾ ಭಯ ಪಟ್ಟಿದ್ದಾರೆ. ಈ ವೈರಸ್ ಕೋವಿಡ್ ತರ ಬೇಗ ಸ್ಪ್ರೆಡ್ ಆಗಲ್ಲ, ಆದ್ರೆ ಕೋವಿಡ್ ಗಿಂತ ತುಂಬಾ ಡೇಂಜರಸ್. ವ್ಯಾಕ್ಸಿನ್ ಇಲ್ಲ, ಸ್ಪೆಸಿಫಿಕ್ ಮೆಡಿಸನ್ ಇಲ್ಲ, ಮತ್ತೆ ಹಾಸ್ಪಿಟಲ್ ಗಳಲ್ಲೇ ಬೇಗ ಸ್ಪ್ರೆಡ್ ಆಗ್ತಿದೆ. ಈ ವೈರಸ್ ನ ಹೆಸರು ನಿಪಾ ವೈರಸ್. ಇವತ್ತು ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಯಾರಿಗೂ ಭಯ ಪಡಿಸ್ಬೇಕಂತಲ್ಲ, ಆದ್ರೆ ಇನ್ಫಾರ್ಮೇಶನ್ ರೀಚ್ ಆಗ್ಲಿ ಅಂತ. ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಕನ್ನಡದಲ್ಲಿ ನಿಪಾ ವೈರಸ್ ಅಂದ್ರೆ ಏನು, ಹೇಗೆ ಸ್ಪ್ರೆಡ್ ಆಗುತ್ತೆ, ಸಿಂಪ್ಟಮ್ಸ್ ಏನು, ಡೆತ್ ರೇಟ್ ಎಷ್ಟಿದೆ, ಇಂಡಿಯಾದಲ್ಲಿ ಕರೆಂಟ್ ಸಿಚುವೇಶನ್ ಏನಿದೆ, ಹಾಗೆ ಫ್ಯೂಚರ್ ನಲ್ಲಿ ಕೂಡ ಏನಾಗ್ಬೋದು ಅಂತ, ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ನಮ್ ಸೇಫ್ಟಿಗೆ ಏನ್ ಮಾಡ್ಕೋಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ನಿಪಾ ವೈರಸ್ ರೇರ್ ಆಗಿದೆ, ಆದ್ರೆ ಅದ್ ಬಂದ್ರೆ ಬಹಳ ಡೇಂಜರ್. ಸರಿಯಾಗಿ ತಿಳಿದು ಸಿಂಪಲ್ ಪ್ರಿಕಾಷನ್ಸ್ ನ ಫಾಲೋ ಮಾಡಿದ್ರೆ ಇದನ್ನ ಪ್ರಿವೆಂಟ್ ಮಾಡಬಹುದು. ಹಾಗಾದ್ರೆ ನಿಪಾ ವೈರಸ್ ಅಂದ್ರೆ ಏನು? ನಿಪಾ ವೈರಸ್ ಒಂದು ವೈರಸ್ ಇನ್ಫೆಕ್ಷನ್. ಇದು ಪ್ಯಾರಾಮಿಕ್ಸೋ ವೈರಸ್ ಫ್ಯಾಮಿಲಿಗೆ ಸೇರಿದ್ದು. ಈ ವೈರಸ್ ಫಸ್ಟ್ ಟೈಮ್ 1998-1999 ಅಲ್ಲಿ ಮಲೇಷಿಯಾದಲ್ಲಿ ಡಿಸ್ಕವರ್ ಆಗಿತ್ತು. ಆಗ ಹಂದಿಗಳಿಂದ ಮನುಷ್ಯರಿಗೆ ಸ್ಪ್ರೆಡ್ ಆಗ್ತಿತ್ತು. ಈ ವೈರಸ್ ನ ನ್ಯಾಚುರಲ್ ಹೋಮ್ ಅಂದ್ರೆ ಫ್ರೂಟ್ ಬ್ಯಾಟ್ಸ್. ನಮ್ ಕನ್ನಡದಲ್ಲಿ ಅದನ್ನ ಹಣ್ಣಿನ ಬಾವುಟ, ದೊಡ್ಡ ಬಾವುಟ ಮತ್ತೆ ಫ್ಲೈಯಿಂಗ್ ಫಾಕ್ಸ್ ಅಂದ್ರೆ ಇಲಿ ಬಾವುಟ. ಇದರ ಸೈಂಟಿಫಿಕ್ ಫ್ಯಾಮಿಲಿ ಹೆಸರು ಟೆರೋಪೋಡ ಅಂತ. ಇವು ಮರಗಳಲ್ಲಿ ವಾಸಿಸುತ್ತವೆ ಮತ್ತೆ ರಾತ್ರಿ ಮಾತ್ರ ಹೊರಗೆ ಬರೋದು. ವೈರಸ್ ನ ಕ್ಯಾರಿ ಮಾಡುತ್ತೆ, ಆದ್ರೆ ಅವು ಕೆಳಗೆ ಎಫೆಕ್ಟ್ ಆಗಲ್ಲ. ನೇಚರ್ ಅವರಿಗೆ ಇಮ್ಯುನಿಟಿ ಪವರ್ ನ ಜಾಸ್ತಿ ಕೊಟ್ಟಿರುತ್ತೆ, ಆದ್ರೆ ಮನುಷ್ಯರಿಗಷ್ಟು ಇಮ್ಯುನಿಟಿ ಇರಲ್ಲ. ಈ ಬ್ಯಾಟ್ಸ್ ಫ್ರೂಟ್ಸ್ ಮೇಲೆ ಸಲೈವನ ಡ್ರಾಪ್ ಮಾಡುತ್ತೆ. ಸ್ಯಾಪ್ ಕಂಟೈನರ್ಸ್ ಮೇಲೆ ಯೂರಿನ್ ಮಾಡಬಹುದು, ಅಥವಾ ಮರಗಳಲ್ಲಿ ಹಣ್ಣುಗಳನ್ನ ಅರ್ಧ ತಿಂದ್ಬಿಟ್ಟು ಅಲ್ಲೇ ಬಿಡ್ಬೋದು. ಮನುಷ್ಯ ಅನ್ನೋಯಿಂಗ್ಲಿ ಇದನ್ನ ಯಾವ್ದಾದ್ರು ಕನ್ಸ್ಯೂಮ್ ಮಾಡಿದ್ರೆ ಈ ವೈರಸ್ ಅವನಿಗೆ ಅಟ್ಯಾಕ್ ಆಗುತ್ತೆ. ಹಾಗಾದ್ರೆ ಈ ವೈರಸ್ ಮನುಷ್ಯರಿಗೆ ಹೇಗ್ ಬರುತ್ತೆ? ಇದು ಬಹಳ ಇಂಪಾರ್ಟೆಂಟ್ ಪಾರ್ಟ್. ಪಾಯಿಂಟ್ ನಂಬರ್ 1, ರಾ ಡೇಟ್ ಪಾಲ್ಮ್ಸ್ ಸ್ಯಾಪ್. ತುಂಬಾ ಸ್ಟೇಟ್ಸ್ ಅಲ್ಲಿ ಈ ಸ್ಯಾಪ್ ನ ರಾ ಆಗಿ ಕುಡಿಯೋದು ಕಾಮನ್. ಬ್ಯಾಟ್ ಗಳು ರಾತ್ರಿ ಹೊತ್ತಲ್ಲಿ ಈ ಸ್ಯಾಪ್ಸ್ ಗಳಿಗೆ ಸಲೈವಾ ಆರ್ ಯೂರಿನ್ ನ ಡ್ರಾಪ್ ಆಗ್ಬೋದು. ಮನುಷ್ಯ ಅದನ್ನ ಕುಡಿದ್ರೆ ವೈರಸ್ ಬಾಡಿಗೆ ಅಟ್ಯಾಕ್ ಆಗುತ್ತೆ. ಪಾಯಿಂಟ್ ನಂಬರ್ 2, ಬ್ಯಾಟ್ ತಿನ್ಬಿಟ್ಟಿದ್ದ ಫ್ರೂಟ್ಸ್. ಬ್ಯಾಟ್ಸ್ ಬಿಟ್ಟಿದ್ದ ಆರ್ ಆಫ್ ಈಟನ್ ಫ್ರೂಟ್ಸ್ ವಾಶ್ ಮಾಡದೆ ತಿಂದ್ರೆ ತುಂಬಾ ರಿಸ್ಕ್ ಇದೆ. ಪಾಯಿಂಟ್ ನಂಬರ್ 3, ಇನ್ಫೆಕ್ಟೆಡ್ ಅನಿಮಲ್ಸ್, ಪಿಗ್ಸ್, ಗೋಟ್ಸ್ ಅಥವಾ ಯಾವುದೇ ತರದ ಕ್ಯಾಟಲ್ಸ್ಗೆ ವೈರಸ್ ಬಂದ್ರೆ ಅವರ ಕ್ಲೋಸ್ ಕಾಂಟ್ಯಾಕ್ಟ್ಸ್ ಇಂದ ಮನುಷ್ಯರಿಗೂ ಸ್ಪ್ರೆಡ್ ಆಗ್ಬೋದು. ಪಾಯಿಂಟ್ ನಂಬರ್ 4, ಇನ್ಫೆಕ್ಟೆಡ್ ಹ್ಯೂಮನ್ಸ್. ಇದು ಬಹಳ ಸೀರಿಯಸ್ ಪಾರ್ಟ್. ಆಲ್ರೆಡಿ ನಿಫಾ ಇನ್ಫೆಕ್ಟೆಡ್ ಪರ್ಸನ್ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ಇದ್ರೆ ವೈರಸ್ ಬೇಗ ಸ್ಪ್ರೆಡ್ ಆಗ್ಬೋದು. ನಿಫಾ ವೈರಸ್ ಕಮ್ಯುನಿಕೇಬಲ್? ಮನುಷ್ಯನಿಂದ ಮನುಷ್ಯನಿಗೆ ಸ್ಪ್ರೆಡ್ ಆಗುತ್ತಾ? ಹೌದು, ನಿಫಾ ವೈರಸ್ ಕಮ್ಯುನಿಕೇಬಲ್ ಡಿಸೀಸ್. ಅದೇ ರೀತಿ ಕ್ಲಾರಿಟಿ ಕೊಡ್ಬೇಕಂದ್ರೆ ಇದು ಕಾಮನ್ ಕೋಲ್ಡ್ ತರ ಈಸಿಯಾಗಿ ಸ್ಪ್ರೆಡ್ ಆಗಲ್ಲ, ಆದ್ರೆ ಕ್ಲೋಸ್ ಅನ್ಪ್ರೊಟೆಕ್ಟೆಡ್ ಕಾಂಟ್ಯಾಕ್ಟ್ ಇದ್ರೆ ಸ್ಪ್ರೆಡ್ ಆಗುತ್ತೆ. ಹೇಗೆ ಅಂದ್ರೆ ಥ್ರೂ ಸಲೈವಾ, ಬ್ಲಡ್ ಆರ್ ಅದರ್ ಬಾಡಿ ಫ್ಲೂಯಿಡ್ಸ್. ಎಲ್ಲಿ ರಿಸ್ಕ್ ಜಾಸ್ತಿ ಗೊತ್ತಾ? ಮನೆಯಲ್ಲಿ ಪೇಷಂಟ್ಸ್ ನ ಕೇರ್ ಮಾಡ್ತಿದ್ರೆ ಅಥವಾ ನೀವು ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಿದ್ರೆ ಅವರು ತುಂಬಾ ಕಾನ್ಶಿಯಸ್ ಆಗಿರ್ಬೇಕು. ಕೋವಿಡ್ ಟೈಮ್ ಅಲ್ಲಿ ನಾವೊಂದು ವಿಷಯ ಕಲ್ತ್ವಿ, ಏನಂದ್ರೆ ಪ್ರೊಟೆಕ್ಷನ್ ಇಲ್ಲ ಅಂತಂದ್ರೆ ಹಾಸ್ಪಿಟಲ್ ಕೂಡ ತುಂಬಾ ಡೇಂಜರ್. ಸೇಮ್ ಹಿಯರ್. ಸೊ ಪ್ಯಾನಿಕ್ ಆಗ್ಬೇಡಿ, ಕೇರ್ ಮಾತ್ರ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಹಾಗಾದ್ರೆ ಈಗ ಸಿಂಪ್ಟಮ್ಸ್ ಬಗ್ಗೆ ಮಾತಾಡೋಣ. ಅದು ಫೀವರ್ ತರನೇ ಇರುತ್ತೆ, ಆದ್ರೆ ಅದೊಂದು ವಾರ್ನಿಂಗ್ ಸಿಗ್ನಲ್. ಅರ್ಲಿ ಸ್ಟೇಜಸ್ ಹೈ ಫೀವರ್, ಸಿವಿಯರ್ ಹೆಡ್ಏಕ್, ಮಸಲ್ ಪೇನ್, ವಾಮಿಟಿಂಗ್ ಅಥವಾ ಡಿಸಿನೆಸ್ ಆರ್ ಟೈರ್ಡ್ನೆಸ್. ಜನರು ಇದನ್ನ ಜಸ್ಟ್ ವೈರಲ್ ಫೀವರ್ ಅಂತಾರೆ. ಈ ಸ್ಟೇಜ್ ಅಲ್ಲಿ ಅದು ಕಾಮನ್ ಫೀವರ್ ತರನೇ ಅನ್ಸುತ್ತೆ, ಬಟ್ ಕ್ರಿಟಿಕಲ್ ಸ್ಟೇಜ್ ಹೋಗೋವರೆಗೂ ಈ ವೈರಸ್ ಏನಾದ್ರೂ ಬ್ರೈನ್ ಹೋದ್ರೆ ಎನ್ಕೆಫಿಲೈಟಸ್ ಅಂದ್ರೆ ಬ್ರೈನ್ ಸ್ವೆಲ್ಲಿಂಗ್ ನಿಧಾನವಾಗಿ ಒಳಗಡೆನೆ ಊದ್ಕೊಳ್ಳುತ್ತೆ. ಇದ್ರ ಸಿಂಪ್ಟಮ್ಸ್ ಏನಂದ್ರೆ ಕನ್ಫ್ಯೂಷನ್ಸ್, ಫಿಟ್ಸ್, ಕಾನ್ಶಿಯಸ್ನೆಸ್ ಹೋಗುತ್ತೆ, ಬಿಹೇವಿಯರ್ಸ್ ಚೇಂಜ್ ಆಗುತ್ತೆ, ಫೈನಲಿ ಕೋಮಾ ಮತ್ತೆ ರೆಸ್ಪಿರೇಟರಿ ಫೇಲ್ಯೂರ್. ಸ್ವಲ್ಪ ಜನಕ್ಕೆ ಮೈಲ್ಡ್ ಸಿಂಪ್ಟಮ್ಸ್ ಇರಬಹುದು, ಕೆಲವ್ರಿಗೆ ಬಹಳ ಬೇಗ ಕ್ರಿಟಿಕಲ್ ಸ್ಟೇಜ್ಗೆ ಹೋಗ್ಬೋದು. ಹಾಗಾಗಿ ಸಿಂಪ್ಟಮ್ಸ್ ಬಂದ 24ರಿಂದ 48 ಗಂಟೆ ಒಳಗಡೆ ನೀವು ಹಾಸ್ಪಿಟ್ಲ್ಗೆ ಹೋದ್ರೆ ತುಂಬಾ ಒಳ್ಳೇದು. ಈಗ ಡೆತ್ ರೇಟ್ ಬಗ್ಗೆ ಮಾತಾಡೋಣ. ಇದು ನಿಜವಾಗ್ಲೂ ಶಾಕ್ ಆಗೋ ವಿಷಯ. ಗ್ಲೋಬಲ್ ಡೇಟಾ ಪ್ರಕಾರ 40 to 75% ಫೆಟಾಲಿಟಿ. ಇಂಡಿಯಾದಲ್ಲೇ 80ರಿಂದ 90% ಔಟ್ ಬ್ರೇಕ್ಸ್. ಇದರ ಅರ್ಥ ಏನಂದ್ರೆ 10 ಜನ ಇನ್ಫೆಕ್ಟೆಡ್ ಪರ್ಸನ್ಸ್ ಅಲ್ಲಿ
8 ಜನ ಸಾಯ್ತಾರೆ. ಮತ್ತೆ ವರ್ಸ್ಟ್ ಪಾರ್ಟ್ ಏನಂದ್ರೆ ಇವತ್ತಿನವರೆಗೂ ವ್ಯಾಕ್ಸಿನ್ ಇಲ್ಲ, ನೋ ಸ್ಪೆಸಿಫಿಕ್ ಆಂಟಿವೈರಲ್ ಮೆಡಿಸನ್. ಟ್ರೀಟ್ಮೆಂಟ್ ಅಂತ ಬಂದ್ರೆ ಬರೀ ಆಕ್ಸಿಜನ್ ಫ್ಲೂಯಿಡ್ಸ್, ICU ಕೇರ್. WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ನಿಫಾ ವೈರಸ್ ನ ಹೈ ರಿಸ್ಕ್ ಎಮರ್ಜಿಂಗ್ ಇನ್ಫೆಕ್ಟಿಯಸ್ ಡಿಸೀಸ್ ಅಂತ ಕ್ಲಾರಿಫೈ ಮಾಡಿದೆ. ಇವಾಗಿನ ಇಂಡಿಯಾದ ಕರೆಂಟ್ ಸಿಚುವೇಶನ್ ರೀಸೆಂಟ್ ರಿಪೋರ್ಟ್ಸ್ ನ ಪ್ರಕಾರ ವೆಸ್ಟ್ ಬೆಂಗಾಲ್ ಅಲ್ಲಿ ಜಾನ್ವರಿ 2026ರಲ್ಲಿ 2 ಕನ್ಫರ್ಮ್ ಕೇಸಸ್. ಅವರಿಬ್ಬರ ಏಜ್ 20 to 30 ಆಸ್ಪಾಸಲ್ಲೇ ಇತ್ತು. ಅಥಾರಿಟಿ ಫಾಸ್ಟ್ ಆಗಿ ಆಕ್ಷನ್ಸ್ ನ ತಗೊಂಡು 196 ಕ್ಲೋಸ್ ಕಾಂಟ್ಯಾಕ್ಟ್ಸ್ ನ ಟ್ರೇಸ್ ಮಾಡ್ತಿದೆ. ಆದ್ರೆ ಎಲ್ಲರೂ ನೆಗೆಟಿವ್. ಔಟ್ ಬ್ರೇಕ್ ಕಂಟ್ರೋಲ್ ಆಯ್ತು ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ. ಸೆಂಟ್ರಲ್ ಗವರ್ಮೆಂಟ್ ನ್ಯಾಷನಲ್ ಔಟ್ ಬ್ರೇಕ್ ರೆಸ್ಪಾನ್ಸ್ ಟೀಮ್ ಅಂತ ಡಿಪ್ಲಾಯ್ ಮಾಡಿದೆ. ಸರ್ವೈಲೆನ್ಸ್ ಇನ್ಕ್ರೀಸ್ ಆಗಿದೆ. ಹಾಸ್ಪಿಟಲ್ ನಲ್ಲಿ ಇನ್ಫೆಕ್ಷನ್ ಕಂಟ್ರೋಲ್ ಸ್ಟ್ರಿಕ್ಟ್ ಆಗಿದೆ. ಈಗ ಸದ್ಯಕ್ಕೆ ಡೆಲ್ಲಿನಲ್ಲಿ ಯಾವುದೇ ತರ ಕೇಸ್ ಇಲ್ಲ. ಆದ್ರೆ ಹಾಸ್ಪಿಟಲ್ಸ್ ಅಂಡ್ ಏರ್ಪೋರ್ಟ್ ಹೈ ಅಲರ್ಟ್ ಅಲ್ಲಿ ಇದೆ. ಇನ್ ಫ್ಯೂಚರ್ ಶುಡ್ ವಿ ವರಿ? ಇದು ಫ್ಯೂಚರ್ ಅಲ್ಲಿ ಕೂಡ ಸ್ಪ್ರೆಡ್ ಆಗ್ಬೋದಾ? ನಿಫಾ ಹೈಲಿ ಕಂಟ್ಯಾಜಿಯಸ್ ಅಲ್ಲ, ಆದ್ರೆ ಸೂಪರ್ ಡೆಡ್ಲಿ. ಫ್ಯೂಚರ್ ನ ಪಾಸಿಬಿಲಿಟೀಸ್ ಏನಂದ್ರೆ ಸ್ಮಾಲ್ ಔಟ್ ಬ್ರೇಕ್ಸ್ ರಿಪೀಟ್ ಆಗ್ಬೋದು, ಮತ್ತೆ ಇದು ರೂರಲ್ ಇಂದ ಸಿಟಿ ಕೂಡ ಜಂಪ್ ಆಗ್ಬೋದು, ಮತ್ತೆ ಹಾಸ್ಪಿಟಲ್ಗಳು ನೆಗ್ಲಿಜಿಯನ್ಸ್ ಏನಾದ್ರು ವಹಿಸಿದ್ರೆ ಅದೊಂದು ಡಿಸಾಸ್ಟರ್ ಆಗುತ್ತೆ. ಹಾಗೆ ಒಳ್ಳೆ ನ್ಯೂಸ್ ಏನಂದ್ರೆ ಈ ವೈರಸ್ ನ WHO ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಇಟ್ಕೊಂಡಿದೆ. ವ್ಯಾಕ್ಸಿನ್ಸ್ ರಿಸರ್ಚ್ ನಡೀತಾ ಇದೆ. ಆಂಟಿವೈರಸ್ ಡ್ರಗ್ಸ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಇದೆ. ಗುಡ್ ಅವೇರ್ನೆಸ್ ಪ್ಲಸ್ ಬೆಟರ್ ಡಿಸಿಪ್ಲಿನ್ ಬಿಗ್ ಔಟ್ ಬ್ರೇಕ್ ನ ಅವಾಯ್ಡ್ ಮಾಡಬಹುದು. ಇದಿಷ್ಟು ವೈರಸ್ ನ ಇನ್ಫಾರ್ಮೇಶನ್ ಆದ್ರೆ ಲಾಸ್ಟ್ ಪಾರ್ಟ್ ಅಲ್ಲಿ ಪ್ರಿವೆನ್ಷನ್ ಹೇಗ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಸಿಂಪಲ್ ಪ್ರಿವೆನ್ಷನ್ಸ್, ನಮ್ ಸೇಫ್ಟಿ ನಮ್ ಕೈಲಿ ಇರುತ್ತೆ. ಸಿಂಪಲ್ ಸ್ಟೆಪ್ಸ್ ತಗೋಬೇಕು ಅಂದ್ರೆ ರಾ ಡೇಟ್ ಸ್ಯಾಪ್ ನ ಅವಾಯ್ಡ್ ಮಾಡಿ, ಫ್ರೂಟ್ಸ್ ನ ವಾಶ್ ಮಾಡಿ ತಿನ್ನಿ, ಪ್ಯಾಡ್ಸ್ ತಿನ್ಬಿಟ್ಟಿರೋ ಫ್ರೂಟ್ಸ್ ನ ತಿನ್ಬೇಡಿ, ಫುಡ್ ನ ಓಪನ್ ಬಿಡಬೇಡಿ, ಅನ್ಪ್ಯಾಸ್ಚರೈಸ್ ಮಿಲ್ಕ್ ನ ಯೂಸ್ ಮಾಡಬೇಡಿ, ಮತ್ತೆ ಪರ್ಸನಲ್ ಹೈಜೀನ್ ನೋಡೋದಿದ್ರೆ ಸೋಪ್ ಇಂದ ಕೈ ತೊಳಿರಿ, ಅನಿಮಲ್ಸ್ ಆರ್ ಸಿಕ್ ಪರ್ಸನ್ಸ್ ನ ಮುಟ್ಟದ ಮೇಲೆ ಕೈ ತೊಳಿರಿ. ಔಟ್ ಬ್ರೇಕ್ ಏರಿಯಾದಲ್ಲಿ ಇದ್ರೆ ಫೀವರ್, ಕನ್ಫ್ಯೂಷನ್ಸ್ ಇರೋರ್ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ಬೇಡ. ಅಥವಾ ನಿಮ್ಮ ಮನೇಲಿ ಯಾರು ಸಿಕ್ ಪರ್ಸನ್ಸ್ ನ ಕೇರ್ ಮಾಡ್ತಿದ್ರೆ ಮಾಸ್ಕ್, ಗ್ಲೌಸ್, ಸೆಪರೇಟ್ ರೂಮ್, ಸಪರೇಟ್ ಯುಟೆನ್ಸಿಲ್ಸ್ ನ ಯೂಸ್ ಮಾಡಿ. ಸಿಂಪ್ಟಮ್ಸ್ ಏನಾದ್ರು ಕಾಣಿಸ್ಕೊಂಡ್ರೆ ಇಮಿಡಿಯೇಟ್ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ಗೆ ಟ್ರಾವೆಲ್ ಹಿಸ್ಟ್ರಿ ಕೊಡಿ. ಸಿಕ್ ಕಾಂಟ್ಯಾಕ್ಟ್ ಆರ್ ಬ್ಯಾಡ್ ಎಕ್ಸ್ಪೋಜರ್ ನ ಮೆನ್ಷನ್ ಮಾಡಿ. ಐಸೋಲೇಷನ್ ರೂಲ್ಸ್ ನ ಫಾಲೋ ಮಾಡಿ. ನಮ್ ಫಸ್ಟ್ ಉಕ್ಕಿಗೆ ಹೋಗೋಣ. ವಿಡಿಯೋ ಸ್ಟಾರ್ಟ್ ಅಲ್ಲೇ ನಾನು ಹೇಳ್ದೆ ಅಲ್ವಾ, 10 ಜನರಲ್ಲಿ 7 ರಿಂದ 8 ಜನ ಸಾಯ್ತಾರೆ ಅಂತ. ಇದು ಭಯ ಕ್ರಿಯೇಟ್ ಮಾಡಕ್ಕೆ ಅಂತ ಹೇಳಿದ್ದಲ್ಲ, ಆಕ್ಚುಲಿ ಇದು ರಿಯಾಲಿಟಿ. ನಿಫಾ ವೈರಸ್ ಸೀರಿಯಸ್ ಆದ್ರೆ ಪ್ರಿವೆಂಟೇಬಲ್. ಭಯ ಪಡೋದೊಂದೇ ಸೊಲ್ಯೂಷನ್ ಅಲ್ಲ, ನಾಲೆಡ್ಜ್, ಕೇರ್ ಅಂಡ್ ಟೈಮ್ಲಿ ಆಕ್ಷನ್ ಇದಿಷ್ಟು ಸೊಲ್ಯೂಷನ್ ಆಗಿರುತ್ತೆ. ಸರಿಯಾದ ಪ್ರಿಕಾಷನ್ಸ್ ನ ಫಾಲೋ ಮಾಡಿ ನಮ್ಮ ಫ್ಯಾಮಿಲಿ, ನಮ್ಮ ಸೊಸೈಟಿ, ನಮ್ಮ ಸಿಟಿನ ಸೇಫ್ ಆಗಿಡೋಣ. ಅವೇರ್ನೆಸ್ ಇದ್ರೆ ಚಾನ್ಸ್ ಫೇಲ್ ಆಗುತ್ತೆ, ಆದ್ರೆ ಇಗ್ನೋರೆನ್ಸ್ ಇದ್ರೆ ವೈರಸ್ಸೇ ವಿನ್ ಆಗುತ್ತೆ. ಚಾಯ್ಸ್ ನಿಮ್ ಕೈಲೇ ಇದೆ. ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ. ಹಾಗೆ ಬೇರೆಯವ್ರಿಗೂ ಈ ವೈರಸ್ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕಂದ್ರೆ ಈ ವಿಡಿಯೋನ ಶೇರ್ ಮಾಡಿ, ಅವೇರ್ನೆಸ್ ನ ಸ್ಪ್ರೆಡ್ ಮಾಡಿ. ಆದಷ್ಟು ಬೇಗ ಇನ್ನೊಂದು ವಿಷಯನ ತನಿಖೆ ಮಾಡ್ಕೊಂಡು ನಿಮ್ ಮುಂದೆ ಬರ್ತೀನಿ. ಎಲ್ಲರೂ ಮೌನ ತನಿಖೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿಯ ಗೌತಮ್, ಸೈನಿಂಗ್ ಆಫ್.